ನಮಸ್ಕಾರ. ವಿಶ್ವ ದಾಖಲೆ ನಿರ್ಮಿಸಿದ ಅಭಿಷೇಕ್ ಶರ್ಮಾ ಅದ್ಭುತ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ. ಅಭಿಷೇಕ್ ಆರ್ಭಟಕ್ಕೆ ಜಿಂಬಾಬ್ವೆ ಧೂಳಿಪಟ. ಇನ್ನು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ನಡುವಿನ ಸೂಪರ್ 8 ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರ ಆರ್ಭಟ ಜೊತೆಗೆ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ಅವರ ಬ್ಯಾಟಿಂಗ್ ವೈಭವ ಹೇಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಸೂಪರ್ 8 ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದ ಜಿಂಬಾಬ್ವೆ ತಂಡ ಟೀಮ್ ಇಂಡಿಯಾ ಬ್ಯಾಟಿಂಗ್ಗೆ ಆಹ್ವಾನಿಸಿತ್ತು. ಈ ಮೂಲಕ ಟೀಮ್ ಇಂಡಿಯಾ ಪರವಾಗಿ ಸಂಜು ಸ್ಯಾಮ್ಸನ್ ಸ್ಫೋಟಕ 24 ರನ್ ಹೊಡೆದರೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟ್ನಿಂದ ಈ ಒಂದು T20 ವಿಶ್ವಕಪ್ನಲ್ಲಿ ಮೊಟ್ಟ ಮೊದಲ ಅರ್ಧಶತಕ ಮೂಡಿಬಂತು. ಅಭಿಷೇಕ್ ಶರ್ಮಾ ಅವರ ಸ್ಫೋಟಕ 55 ರನ್ ಕೇವಲ 30 ಬಾಲ್ಗೆ ಹೊಡೆದರೆ ಅವರ ಇನ್ನಿಂಗ್ಸ್ನಲ್ಲಿ 4 4 4 ಬೌನ್ಸರ್ ಸಿಕ್ಸರ್ ಸಹಿತ 183 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಜಿಂಬಾಬ್ವೆ ತಂಡವನ್ನು ಧೂಳಿಪಟ ಮಾಡಿದರು. ಇದರ ನಂತರ ಇಶಾನ್ ಕಿಶನ್ ಕೂಡ 24 ಬಾಲ್ಗೆ ಸ್ಫೋಟಕ 38 ರನ್ ಹೊಡೆದರೆ ಇವರ ಒಂದು ಇನ್ನಿಂಗ್ಸ್ನಲ್ಲಿ 4 4 1 6 ಜೊತೆಗೆ 158 ಸ್ಟ್ರೈಕ್ ರೇಟ್ ಇವರದಾಗಿತ್ತು. ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಕೇವಲ 13 ಬಾಲ್ಗೆ ಸ್ಫೋಟಕ 33 ರನ್ ಹೊಡೆದರೆ ಇತ್ತ 3 4 2 6 ಸಹಿತ 253 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರು. ಕೊನೆಯದಾಗಿ ಹಾರ್ದಿಕ್ ಪಾಂಡ್ಯ ಅವರು 23 ಬಾಲ್ಗೆ ಅಜೇಯ ಸ್ಫೋಟಕ 50 ರನ್ ಸಿಡಿಸಿದರು. 2 4 ಜೊತೆಗೆ 4 ಸಿಕ್ಸರ್ ಸಹಿತ 217 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ ಹಾರ್ದಿಕ್ ಪಾಂಡ್ಯ ಅವರು ಜಿಂಬಾಬ್ವೆ ತಂಡವನ್ನು ಧೂಳಿಪಟ ಆಗುವಂತೆ ಮಾಡಿದರೆ ಇತ್ತ ತಿಲಕ್ ವರ್ಮಾ ಅವರು 16 ಬಾಲ್ಗೆ ಸ್ಫೋಟಕ ಅಜೇಯ 44 ರನ್ನ ಟೀಮ್ ಇಂಡಿಯಾ ಪರವಾಗಿ ಹೊಡೆದರೆ 3 4 4 6 ಸಹಿತ 275 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರು. ಇನ್ನು ಈ ಒಂದು ಪಂದ್ಯದಲ್ಲಿ ಭಾರತ ತಂಡ ನಿಗದಿತ 20 ಓವರ್ಗೆ 4 ವಿಕೆಟ್ ಕಳೆದುಕೊಂಡು 256 ರನ್ ಪಡೆಯಿತು. ಇನ್ನು ಟೀಮ್ ಇಂಡಿಯಾದ T20 ವಿಶ್ವಕಪ್ನಲ್ಲಿ ಎರಡನೆಯ ಅತಿ ಹೆಚ್ಚು ಸ್ಕೋರ್ 256 ಆಗಿದೆ. ಇದಕ್ಕೂ ಮೊದಲು ಭಾರತ ಶ್ರೀಲಂಕಾ ವಿರುದ್ಧ 260 ರನ್ ಹೊಡೆದಿದ್ದು ಒಂದು ಹೊಸ ದಾಖಲೆಯಾಗಿ ಉಳಿದುಕೊಂಡಿತ್ತು. ಇನ್ನು ಆ ದಾಖಲೆಯ ಎರಡನೆಯದಾಗಿ ಈಗ ಭಾರತ 256 ರನ್ಗಳನ್ನು ಜಿಂಬಾಬ್ವೆ ವಿರುದ್ಧ ಹೊಡೆಯುವ ಮುಖಾಂತರ ಒಂದು ದೊಡ್ಡ ವಿಶ್ವ ದಾಖಲೆಯನ್ನೇ ನಿರ್ಮಿಸಿದೆ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತಾ ಕಮೆಂಟ್ ಮಾಡಿ. ಹಾಗೆ ಇಂದು ಭಾರತ ಜಿಂಬಾಬ್ವೆ ತಂಡವನ್ನು ತಪ್ಪು ಬಿಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.